ದ್ವೇಷ ಭಾಷಣ ಮಸೂದೆಯನ್ನು ರಾಜ್ಯಪಾಲರು ತಮ್ಮ ಹತ್ರ ಇಟ್ಕೊಂಡಿದ್ರು, ಅದನ್ನು ಕಳಿಸಿರಲಿಲ್ಲ, ಅಂಕಿತ ಹಾಕಿರಲಿಲ್ಲ. ಕಾರಣ ಏನು? ಈಗ ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ಯಾಕೆ, ಯಾವ ಕಾರಣದಿಂದ? ಇದು ಪೂರ್ವಾಗ್ರಹದಿಂದ ಧರ್ಮ, ಜಾತಿ, ಜನಾಂಗವನ್ನು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಆಗಿಬಿಡುತ್ತೆ. ವ್ಯಕ್ತಿ ಹಾಗೂ ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಆಗುವಂಥ ಸಾಧ್ಯತೆಗಳಿದೆ. ಒಂದಿಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ ಅವರು. 29 ಕಾರಣಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ತಾರೆ ಅವರು, ಉಭಯ ಸದನಗಳಲ್ಲೂ ಕೂಡ ಮಸೂದೆ ಅರ್ಥಪೂರ್ಣವಾಗಿ ಚರ್ಚೆಯಾಗಿಲ್ಲ. ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ಕಾನೂನಿನ ತೊಡಕುಗಳಿವೆ. ಈ ಕಾರಣದಿಂದ ನಾನು ಅದನ್ನು ಓಕೆ ಮಾಡಿಲ್ಲ. ಇದೇನಾದರೂ ಲಾಗೂ ಆಗಿಬಿಟ್ರೆ ಮಿತಿಮೀರಿದ ಪರಿಣಾಮವನ್ನು ಬೀರುತ್ತೆ, ಭಯಾನಕವಾದಂಥ ಪರಿಣಾಮಕ್ಕೆ ಕಾರಣ ಆಗುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತೆ, ಮೂಲಭೂತ ಹಕ್ಕುಗಳನ್ನು ಕಸಿಯುತ್ತೆ. ಈ ರೀತಿಯ ಅಪಾಯಗಳಿದೆ. ಇನ್ನು ಆನ್ಲೈನ್ ವಿಷಯಗಳು, ಅದನ್ನು ಅನಿಯಂತ್ರಿತವಾಗಿ ನಿರ್ಬಂಧಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರ್ಯಾರನ್ನೋ ಟಾರ್ಗೆಟ್ ಮಾಡಿಬಿಡ್ಬೋದು. ಪೊಲೀಸ್ ವ್ಯವಸ್ಥೆಯ ದುರುಪಯೋಗ ಆಗುತ್ತೆ, ಕಾನೂನು ದುರುಪಯೋಗ ಆಗುತ್ತೆ, ಅದರ ಸಾಧ್ಯತೆ ಜಾಸ್ತಿ ಆಗುತ್ತೆ. ಕರ್ನಾಟಕ ಹೇಳಿ ಕೇಳಿ ಬೌದ್ಧಿಕ ಚಿಂತನೆಗಳಿಗೆ ಹೆಸರುವಾಸಿಯಾಗಿರುವಂಥ ರಾಜ್ಯ. ಇಲ್ಲಿ ಇಂಥ ಘಟನಾವಳಿಗಳು ಆಗಬಾರದು. ಹೀಗಾಗೇ ಇದನ್ನು ನಾನು ಓಕೆ ಮಾಡಿಲ್ಲ. 28 ಅಂಶಗಳನ್ನು ಪ್ರಶ್ನೆ ಮಾಡಿ ಅವರು ರಾಷ್ಟ್ರಪತಿ ಕಳಿಸಿದ್ದಾರೆ. ಪರಮೇಶ್ವರ್ ಕೂಡ ಅದನ್ನೇ ಹೇಳ್ತಾರೆ. 28 ಅಂಶಗಳನ್ನು ಪ್ರಶ್ನೆ ಮಾಡಿ ರಾಷ್ಟ್ರಪತಿ ಕಳಿಸಿದ್ದಾರೆ. ಅಬ್ಸರ್ವೇಷನ್ಗೆ ವಾಪಸ್ ಕಳಿಸ್ತಾರ ನೋಡಬೇಕು ಅಂತಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅದೇ 28 ಅಂಶಗಳನ್ನು ಅವರು ಕ್ವಶನ್ ಮಾಡಿದ್ದಾರೆ. ಅದನ್ನು ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿದ್ದಾರೆ. ಅದು ಮುಂದೆ ನೋಡೋಣ ಏನಾಗುತ್ತೆ ಮುಂದೆ. ಅಲ್ಲಿ ರಾಷ್ಟ್ರಪತಿಯವರು ಏನಾದರೂ ಬೇಗ ಅದಕ್ಕೆ ಅಬ್ಸರ್ವೇಷನ್ ಮಾಡಿ ವಾಪಸ್ ಕೊಟ್ಟರೆ ಅದಕ್ಕೆ ನಾವು ಮಾಡಿ ಕಳಿಸ್ತೀವಿ. ಮತ್ತೆ ಅದಕ್ಕೆ ಬರ್ತದೆ, ಮತ್ತೆ ಪ್ರೊಸೀಜರಲ್ಲಿ ಅದೇನು ಮಾಡಬೇಕು ಮಾಡಿ. ನೋಡಿ, ನಾವು ಕಾನ್ಷಿಯಸ್ಲಿ ನಾವು ಆ ಹೇಟ್ ಸ್ಪೀಚ್ ಬಿಲ್ ಅಂತ ತಂದಿದ್ದೀವಿ. ಸುಮ್ಮನೆ ಏನೋ ಇದಕ್ಕೋಸ್ಕರ ತಂದಿಲ್ಲ. ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತೇಳಿ ಏನು ಬೇಕಾದರೂ ಮಾತಾಡ್ಬೋದು ಅನ್ನೋದಾದರೆ ಅದರ ಇಂಪ್ಯಾಕ್ಟ್ ಸಮಾಜಕ್ಕೆ ಏನಾಗ್ತದೆ? ಸಮುದಾಯಗಳನ್ನು ದೂಷಣೆ ಮಾಡೋದು, ಸಮುದಾಯಗಳನ್ನು ಅವ್ರ ಬಗ್ಗೆ ಮಾತನಾಡೋದು, ಇಂಡಿವಿಜುವಲ್ ಆಗಿರ್ಬೋದು, ಸಮುದಾಯ ಬಗ್ಗೆ ಇರ್ಬೋದು. ಆ ಮಾತುಗಳು ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಲ್ವಾ? ಅದಕ್ಕಾಗಿ ನಾವು ಆ ಬಿಲ್ಲನ್ನು ನಾವು ತಂದಿದ್ದು. ಅದರಿಂದ ಈಗ ಸಪೋಸ್ ನಾನು ಕೆಲವು ಭಾಗಗಳಲ್ಲಿ ಕೆಲವರು ಭಾಷಣಗಳನ್ನು ಮಾಡಿದರು. ಭಾಷಣಗಳ ಮಾಡಿದ ಮೇಲೆ ಏನಾಯಿತು ಅನ್ನೋದು ನಾವು ಅಬ್ಸರ್ವ್ ಮಾಡಿದ್ದೀವಲ್ವ. ಒಂದಲ್ಲ ಎರಡಲ್ಲ 10 ಘಟನೆ ಹೇಳ್ಬೋದು ನಾನು. ಅದು ಆದಮೇಲೆ ನಮಗೆ ಅರ್ಥ ಆಯಿತು, ಹೌದು ಇದಕ್ಕೇನಾದ್ರು ಕಡಿವಾಣ ಹಾಕಬೇಕು ಅಂತ. ಅದಕ್ಕಾಗಿ ನಾವು ತಂದಿರೋದು. ಅದು ಸರಿ ಬೇಡ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶಗಳೇನಿದೆ? ಹಾಗಾದರೆ ಯಾರನ್ನ ಏನು ಬೇಕಾದ್ರೂ ಬಯಸ್ಬೋದು ನೀವು. ಯಾರು ಯಾವುದೇ ರೀತಿಯಲ್ಲಿ ಬೇಕಾದರೆ ಸಮಾಜದಲ್ಲಿ ಏನು ಬೇಕಾದರೂ ಅಶಾಂತಿ ಆಗ್ಬೋದಾ? ಗವರ್ನರ್ ಮೂನ್ ಯಾವ ತರ ನೋಡ್ತೀರಾ ಸರ್? ಯಾಕಂದ್ರೆ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೇಳಬೇಕಿತ್ತು, ಇಲ್ಲಿ ಕೇಳ್ತಾರೆ ಅನ್ನೋ ಒಂದು ಆಶಾಭಾವನೆಯಲ್ಲೂ ಗವರ್ನರ್ ಅವರು ಉದ್ದೇಶಪೂರ್ವಕವಾಗಿ ಇದನ್ನ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅದು ನೆನೆಗುದಿಗೆ ಬಿದ್ದೋಗ್ಲಿ ಅಂತ ಹೇಳಿ ಇದನ್ನು ಕಳಿಸಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ರಾಜ್ಯಪಾಲರ ನಿರ್ಧಾರವನ್ನು ಬಿಜೆಪಿ ಸ್ವಾಗತ ಮಾಡಿದೆ. ನಮ್ಮನ್ನು ಮಟ್ಟ ಹಾಕಲಿಕ್ಕೇ ಈ ಮಸೂದೆಯನ್ನು ಮಾಡಿದರು. ಹೀಗಾಗಿ ರಾಜ್ಯಪಾಲರು ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ ಅಂದಿದ್ದಾರೆ ವಿಜೇಂದ್ರ. ದ್ವೇಷ ಭಾಷಣದ ಕಾಯ್ದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೂ ಕೂಡ ಅವಕಾಶವನ್ನು ನೀಡದೇನೆ ಆತುರವಾಗಿ ಆ ಬಿಲ್ಲನ್ನು ಪಾಸ್ ಮಾಡಿಕೊಂಡ್ರು ಕಾಂಗ್ರೆಸ್ ಸರ್ಕಾರ. ನಾನು ಪದೇ ಹೇಳಿದ್ದೇನೆ, ಇವತ್ತು ಕೂಡ ಸ್ಪಷ್ಟಪಡಿಸ್ತೇನೆ. ಈ ಕಾಯ್ದೆ ಏನಿದೆ, ವಿರೋಧ ಪಕ್ಷವನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಇದು ತಂದಿರತಕ್ಕಂಥ ಕಾಯ್ದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಇನ್ನು ಯಾವುದೇ ಸರ್ಕಾರ ಇರಲಿ, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಈ ಕಾನೂನು ಜಾರಿ ಮಾಡಬಾರ್ದು. ಇದು ಒಳ್ಳೆ ಲಕ್ಷಣ ಅಲ್ಲ. ಸಮಾಜ ಒಂದಾಗಿರಬೇಕು ಅಂತಂತಂದರೆ ಎಲ್ಲರನ್ನೂ ಕೂಡ ಒಟ್ಟೊಟ್ಟಾಗಿ ತಗೊಂಡು ಹೋಗಬೇಕು. ಸುಮ್ಮನೆ ಟಾರ್ಗೆಟ್ ಮಾಡಬಾರ್ದು ಅಂತಾರೆ ಸಂಸದ ಗೋವಿಂದ ಕಾರಜೋಳ. ಸರ್ಕಾರ, ಯಾವುದೇ ಸರ್ಕಾರ, BJPನೇ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮತ್ತೊಬ್ಬರು ಇರಲಿ, ಜನರಿಗೆ ನಾವು ತೊಂದರೆ ಆಗ್ತಕ್ಕಂಥ ಕಾನೂನುಗಳನ್ನು ಜಾರಿಗೆ ತರಬಾರ್ದು.
ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಸಮಾಜ ಒಕ್ಕಟ್ಟಾಗಿ ಒಂದಾಗಿರಲಿಕ್ಕೆ, ಕೋಮು ಸೌಹಾರ್ದತೆಯನ್ನು ತಡೀಲಿಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದಂಥ ಕಾನೂನು ದೇಶದಲ್ಲೂ ಇದೆ, ಸಂವಿಧಾನದಲ್ಲೂ ಇದೆ. ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಬಿಟ್ಟು ದಿನ ಒಂದೊಂದು ನಮಗೆ ಏನು ಬೇಕಾಗ್ಯದ ಅದನ್ನು ತಂದು ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿ, ಯಾವುದೋ ಒಂದು ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಕಾನೂನುಗಳ ರಚನೆ ಮಾಡ್ತಕ್ಕಂಥದ್ದು ಸಾಧು ಅಲ್ಲ ಮತ್ತು ಸರ್ಕಾರಕ್ಕೆ ಶೋಭೆ ತರುವಂಥದ್ದು ಅಲ್ಲ. ಸರ್ಕಾರ ಅಂತಕ್ಕಂಥದ್ದು ಕುರ್ಚಿ ಮೇಲೆ ಸಿದ್ದರಾಮಯ್ಯನವರು ಕೂತಿರ್ಬೋದು, ನಾಳೆ DK ಶಿವಕುಮಾರ್ ಕುಂದಿರ್ಬೋದು, ನಾಡದ ನಾವು ಕೂಡ್ಬೋದು. ಆದರೆ ನಿರಂತರವಾಗಿರ್ತದೆ. ಸರ್ಕಾರ ಅಂತಕ್ಕಂಥದ್ದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಇರಬಾರ್ದು. ಇನ್ನು ಪ್ರದೀಪ್ ಈಶ್ವರ್ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತಾಡಿದ್ದಾರೆ. ಯಾರಿಗೆ ಹೆದರಿಸ್ತಾ ಇದ್ದಾರೆ? ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹ ಅಂತಂದ್ರೆ ಅವರು BJPಯವರನ್ನೇ. ಇದು ಪ್ರದೀಪ್ ಈಶ್ವರ್ ಅವರ ವಾಗ್ದಾಳಿ. ಶಾಸಕ ಯತ್ನಾಳ್ ಅವರ ಮಾತಿಗೆ ಸರಸ್ವತಿನೇ ಭಯ ಬೀಳಬೇಕು, ಆ ರೀತಿ ಯತ್ನಾಳ್ ಮಾತಾಡ್ತಾರೆ. ಅನಧಿಕೃತ ಪಿತಾಮಹ ಅಂತಂದರೆ ಛಲವಾದಿ ನಾರಾಯಣಸ್ವಾಮಿ ಅಂತ ಕೂಡ ಅವ್ರು ಹೇಳ್ತಾರೆ. ಸಂವಿಧಾನಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಅವಮಾನ ಮಾಡ್ತಾ ಇದ್ದಾರೆ. ರಾಜ್ಯದ ಜನ ಇದನ್ನೆಲ್ಲ ನೋಡಬೇಕಾಗಿದೆ ಅಂದಿದ್ದಾರೆ ಪ್ರದೀಪ್ ಈಶ್ವರ್. ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹರು ಎಲ್ಲರೂ BJPಯಲ್ಲೇ ಇದ್ದಾರೆ. ದ್ವೇಷ ಭಾಷಣಕ್ಕೆ ಜನ್ಮ ಕೊಟ್ಟಿದ್ದೇ BJPಯವರು. ಮಾನ್ಯ ಯತ್ನಾಳ್ ಅವರು ಭಾಷಾ ಪ್ರಯೋಗ ಅಬ್ಬಬ್ಬಬ್ಬ, ಸರಸ್ವತಿ ದೇವಿನೂ ಭಯ ಬೀಳ್ತಾರೆ. ಅಶೋಕಣ್ಣ, ವಿಜೇಂದ್ರಣ್ಣ, CT ರವಿಯವರು ಮತ್ತೆ ಈ ದ್ವೇಷ ಭಾಷಣದ ಅನಧಿಕೃತ ಪಿತಾಮಹ ಛಲವಾದಿ ನಾರಾಯಣಸ್ವಾಮಿ ಅವರು ಆವಾಗವಾಗ ಅದಕ್ಕೆ ಪಿತಾಮಹ ಆಗ್ತಿರ್ತಾರೆ. ಮತ್ತೆ ಅಲ್ಲೊಬ್ರು MLC ರವಿ ಅಣ್ಣ ಇದ್ದಾರೆ, ಅವರು 6 ಅಡಿ ಕಟ್ಔಟು, ಬಟ್ 3 ಅಡಿ ಇದ್ದಾರಷ್ಟೇ. ಅವರು ಈ ದ್ವೇಷ ಭಾಷಣ ಪಿತಾಮಹ.